18ನೇ ಪ್ರಶ್ನೆ, ಸಂಘಟಿತ ಅಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸಗಳು ಏನು? ಇದಕ್ಕೂ ಕೂಡ ನಾನು ಒಂದು ಟೇಬಲ್ ಮೂಲಕ ಉತ್ತರವನ್ನ ಕೊಡ್ತಾ ಇದ್ದೀನಿ, ನೋಡೋಣವಾ? ಈ ಪ್ರಶ್ನೆಗೆ ನಾನು ಒಂದು ಟೇಬಲ್ ನ ರೆಡಿ ಮಾಡಿದ್ದೀನಿ ಮಕ್ಕಳೇ. ಓಕೆ, ಒಂದು ಪಟ್ಟಿ. ಸಂಘಟಿತ ಕೆಲಸಗಾರರು ಮತ್ತು ಅಸಂಘಟಿತ ಕೆಲಸಗಾರರು, ಇವರ ನಡುವಿನ ವ್ಯತ್ಯಾಸವನ್ನ ಒನ್ ಬೈ ಒನ್ ನೋಡೋಣ. ಮೊದಲನೇದಾಗಿ ದುಡಿಮೆಗೆ ಸಂಬಂಧಿಸಿದಂತೆ ಚೌಕಟ್ಟು, ಕಾನೂನಿನ ಚೌಕಟ್ಟು ಇರುವುದು. ಓಕೆ, ಸೊ ಇಲ್ಲಿ ಸಂಘಟಿತ ಕೆಲಸಗಾರರಲ್ಲಿ ದುಡಿಮೆಗೆ ಸಂಬಂಧಿಸಿದಂತೆ ಒಂದು ಕಾನೂನಿನ ಚೌಕಟ್ಟಿನೊಳಗೆ ಕೆಲಸ ಮಾಡ್ತಾರೆ. ಆದರೆ ಅಸಂಘಟಿತ ಕೆಲಸಗಾರರು ದುಡಿಮೆಗೆ ಸಂಬಂಧಿಸಿದಂತೆ ಕಾನೂನಿನ ಯಾವುದೇ ಚೌಕಟ್ಟಿಗೆ ಒಳಪಡುವುದಿಲ್ಲ. ಇದು ಮೊದಲನೇ ವ್ಯತ್ಯಾಸ. ಎರಡನೆಯದಾಗಿ ಸಂಘಟಿತ ಕೆಲಸಗಾರರಿಗೆ ಅಧಿಕಾರದ ಶ್ರೇಣಿ ಇರುತ್ತೆ. ಅಂದ್ರೆ ಹಂತ 1, ಹಂತ 2 ಈ ತರ. ಓಕೆ, ಸೊ ಇವಾಗ ಒಬ್ಬ ಮ್ಯಾನೇಜರ್ ಇದ್ರೆ ಆತನ ಕೆಳಗೆ ಅಸಿಸ್ಟೆಂಟ್ ಮ್ಯಾನೇಜರ್, ಆತನ ಕೆಳಗೆ ಕೆಲಸಗಾರರು, ಈ ತರ ಒಂದು ಶ್ರೇಣಿಯಲ್ಲಿ ಕೆಲಸವನ್ನ ನಿರ್ವಹಿಸ್ತಾರೆ. ಅದು ಗೌರ್ಮೆಂಟ್ ಆಫೀಸ್ ಇರ್ಬೋದು ಅಥವಾ ಪ್ರೈವೇಟ್ ಕಚೇರಿಗಳು ಇರ್ಬೋದು. ಓಕೆ, ಸೊ ಇಲ್ಲಿ ಅಧಿಕಾರದ ಶ್ರೇಣಿ ಅಥವಾ ಹಂತಗಳು ಇರುತ್ತೆ. ಆದರೆ ಅಸಂಘಟಿತ ಕೆಲಸಗಾರರಲ್ಲಿ ಯಾವುದೇ ರೀತಿಯ ಅಧಿಕಾರದ ಶ್ರೇಣಿ ಇರುವುದಿಲ್ಲ. ಮೂರನೆಯದಾಗಿ, ಕೆಲವೊಮ್ಮೆ ಸಂಘಟಿತ ಕೆಲಸಗಾರರಿಗೆ ವಿಶೇಷ ಪರಿಣಿತಿ, ಅರ್ಹತೆ, ತರಬೇತಿ ಮತ್ತು ಅನುಭವದ ಅವಶ್ಯಕತೆ ಇರುತ್ತೆ. ಫಾರ್ ಎಕ್ಸಾಂಪಲ್, ಶಿಕ್ಷಕರು, ಡಾಕ್ಟರ್ಸ್, ಲಾಯರ್ಸ್, ಇವರಿಗೇನು ವಿಶೇಷ ಪರಿಣಿತಿಯನ್ನ ಹೊಂದಿರಬೇಕು. ಸಾಮಾನ್ಯವಾಗಿ ಎಲ್ಲ ಸಂಘಟಿತ ವಲಯದ ಕೆಲಸಗಾರರು ಅವರ ಒಂದು ಕ್ಷೇತ್ರದಲ್ಲಿ ಪರಿಣಿತಿ, ಅರ್ಹತೆಯನ್ನ ಪಡೆದಿರ್ತಾರೆ. ಆದರೆ ಅಸಂಘಟಿತ ಕೆಲಸಗಾರರಿಗೆ ಯಾವುದೇ ರೀತಿಯ ವಿಶೇಷ ಪರಿಣಿತಿ, ಅರ್ಹತೆ, ತರಬೇತಿಯ ಅವಶ್ಯಕತೆ ಇರುವುದಿಲ್ಲ. ಈಗ ಬೀದಿ ಬದಿ ವ್ಯಾಪಾರಿಗಳು, ಅವರು ಅಸಂಘಟಿತ ವಲಯದ ಕಾರ್ಮಿಕರು, ಅವರಿಗೆ ಯಾವುದೇ ರೀತಿಯ ಒಂದು ಪರಿಣಿತಿ ಅಥವಾ ಅರ್ಹತೆಯ ಅವಶ್ಯಕತೆ ಇಲ್ಲ ಅಲ್ವಾ? ಈ ತರ. ನಾಲ್ಕನೆಯದಾಗಿ, ಸಂಘಟಿತ ವಲಯದ ಕೆಲಸಗಾರರಲ್ಲಿ ನಿಗದಿತ ಕೆಲಸ, ಉದ್ಯೋಗದ ಭರವಸೆ, ನಿಗದಿತ ವೇತನ ಇರುವುದು. ಅಂದ್ರೆ ಉದ್ಯೋಗದ ಭರವಸೆ ಅಂದ್ರೆ ಭದ್ರತೆ. ಓಕೆ, ಸೊ ಆದರೆ ಅಸಂಘಟಿತ ವಲಯದ ಕೆಲಸಗಾರರಲ್ಲಿ ನಿಗದಿತ ಕೆಲಸ ಅಥವಾ ಉದ್ಯೋಗದ ಭರವಸೆ ಅಥವಾ ನಿಗದಿತ ವೇತನ ಇರುವುದಿಲ್ಲ. ಈಗ ಹಣ್ಣಿನ ವ್ಯಾಪಾರಿಗಳು, ತರಕಾರಿ ವ್ಯಾಪಾರಿಗಳು, ಇವರಿಗೆ ನಿಗದಿತ ಕೆಲಸದ ಅವಧಿ ಅಂತ ಇಲ್ಲ ಅಲ್ವಾ? ಸೊ ಇವತ್ತು ಹಣ್ಣಿನ ವ್ಯಾಪಾರ ಮಾಡಿದ್ರೆ ನಾಳೆ ಬೇರೆ ಕೆಲಸ ಮಾಡ್ಬೋದು. ನಿಗದಿತ ಉದ್ಯೋಗ ಎನ್ನುವುದು ಇರುವುದಿಲ್ಲ. ಕೆಲಸದ ಭದ್ರತೆ ಕೂಡ ಇಲ್ಲ. ಇವಾಗ ಕೆಲಸ ಇದ್ದರೆ ನಾಳೆ ಇರುತ್ತೆ ಅನ್ನುವಂತಹ ಒಂದು ಭರವಸೆ ಇಲ್ಲ. ಈ ತರ ಅಸಂಘಟಿತ ವಲಯದ ಕಾರ್ಮಿಕರಲ್ಲಿ ಕೆಲಸದ ಭರವಸೆ, ವೇತನ, ಉದ್ಯೋಗದ ನಿಗದಿತ ಕೆಲಸ ಇರುವುದಿಲ್ಲ. ಐದನೆಯದಾಗಿ, ಸಂಘಟಿತ ವಲಯದ ಕೆಲಸಗಾರರಿಗೆ ವೈದ್ಯಕೀಯ ಸೌಲಭ್ಯಗಳು, ವಿಶೇಷ ಭತ್ಯೆಗಳು ಇರುತ್ತವೆ. ಈಗ ಮೆಡಿಕಲ್ ಫೆಸಿಲಿಟಿ ಅಂತ ಕರೀತಾರೆ. ಸೊ ಉದ್ಯೋಗ ಮಾಡುವವನಿಗೆ ಅಥವಾ ಉದ್ಯೋಗ ಮಾಡುವವನಿಗೆ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಆದಲ್ಲಿ ಅವರಿಗೆ ವಿಮಾ ಮತ್ತು ಇತರ ವೈದ್ಯಕೀಯ ಸೌಲಭ್ಯಗಳು ಇರುತ್ತವೆ. ಆದರೆ ಅಸಂಘಟಿತ ಕೆಲಸಗಾರರಿಗೆ ಈ ರೀತಿಯ ಯಾವುದೇ ವೈದ್ಯಕೀಯ ಸೌಲಭ್ಯಗಳಾಗಲಿ ಭತ್ಯೆಗಳಾಗಲಿ ಇರುವುದಿಲ್ಲ. ಆರನೆಯದಾಗಿ, ಇವರು ನಿಗದಿತ ಸಮಯದಲ್ಲಿ ಮಾತ್ರ ಕೆಲಸ ಮಾಡುತ್ತಾರೆ. ಓಕೆ, ಸೊ ಇವಾಗ ಡೇ ಶಿಫ್ಟ್, ನೈಟ್ ಶಿಫ್ಟ್ ಅಥವಾ 9 ರಿಂದ 5 ಗಂಟೆ, ರಾತ್ರಿ ಪಾಳಿ, ಹಗಲಿನ ಕೆಲಸ, ಈ ತರ ಕೆಲಸದ ಅವಧಿ ಅನ್ನೋದೊಂದು ಇರುತ್ತೆ. ಆದರೆ ಇಲ್ಲಿ ಅಸಂಘಟಿತ ಕೆಲಸಗಾರರಿಗೆ ನಿರ್ಬಂಧ, ಯಾವುದೇ ರೀತಿಯ ಸಮಯದ ನಿರ್ಬಂಧ ಇಲ್ಲ. ಅವರು ಯಾವಾಗ ಬೇಕಿದ್ರೂ ಕೆಲಸವನ್ನ ಮಾಡಬಹುದು. ಕೊನೆಯದಾಗಿ ಉದಾಹರಣೆ, ಸಂಘಟಿತ ಕೆಲಸಗಾರರಿಗೆ ಉದಾಹರಣೆ ಅಂದ್ರೆ ಕೈಗಾರಿಕೆ, ಕಾರ್ಖಾನೆ, ಸರಕಾರಿ ವಲಯ, ಶಾಲೆಗಳಲ್ಲಿ ಕೆಲಸ ಮಾಡುವವರು.
ಅಸಂಘಟಿತ ವಲಯದ ಕೆಲಸಗಾರರಿಗೆ ಉದಾಹರಣೆ ಅಂದ್ರೆ ಹಣ್ಣಿನ ವ್ಯಾಪಾರಿಗಳು, ಮನೆ ಕೆಲಸದವರು, ಕೃಷಿ ಕಾರ್ಮಿಕರು, ಬೀದಿ ಬದಿ ವ್ಯಾಪಾರಿಗಳು ಇತ್ಯಾದಿ ಇವರು ಅಸಂಘಟಿತ ವಲಯದ ಕೆಲಸಗಾರರು. ಓಕೆ, ಬೀದಿ ಬದಿ ವ್ಯಾಪಾರಿಗಳು. ಇವು ಸಂಘಟಿತ ಮತ್ತು ಅಸಂಘಟಿತ ವಲಯದ ಕೆಲಸಗಾರರ ನಡುವಿನ ವ್ಯತ್ಯಾಸಗಳು.